ಹಾಯ್ ಫ್ರೆಂಡ್ಸ್, ಲೋಹಿತಾ ರೆಸಿಪೀಸ್ಗೆ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಸೊಪ್ಪಿನ ಸಾಂಬಾರು ರೆಸಿಪಿ. ನಾವಿವತ್ತು ಮಾಡ್ತಿರೋದು ಸೊಪ್ಪಿನ ಸಾಂಬಾರು. ಸೊಪ್ಪಿನ ಸಾಂಬಾರಿಗೆ ಏನೇನು ಪದಾರ್ಥಗಳು ಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಕಟ್ಟು ಪಾಲಕು, ಒಂದು ಕಟ್ಟು ಮೆಂತ್ಯ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಖಾರ ಪುಡಿ ಹಾಕ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿ ನೋಡಿರಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಸಾಂಬಾರು. ಇದಕ್ಕೆ ನಾನು 3 ಟೊಮೊಟೊ, ಆಮೇಲೆ ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಅದ್ರ ಮೇಲೆ ತೊಗರಿಬೇಳೆ ತೊಗೋಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ, ನಮಗೆ ಸಾಕು ಇಬ್ಬರಿಗೆ ತಂದೇಳ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಮತ್ತು ಸಾಂಬಾರು ಪೌಡರ್ ಮನೇಲೇ ಮಾಡಿರೋದಿದ್ದು ಸಾಂಬಾರು ಪೌಡರು. ನಿಮಗೆ ಪೌಡರ್ ರೆಸಿಪಿ ಬೇಕಿದ್ದರೆ ಕೇಳಿ, ನಾನು ಮಾಡಿ ತೋರಿಸ್ತೀನಿ, ಕಮೆಂಟ್ ಮಾಡಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ನಾನಿಲ್ಲಿ ತೊಗೊಂಡಿದ್ದೀನಿ, 2 ಒಣಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ನಮಗೆ ಬೇಕಾಗುತ್ತೆ. ಇವಾಗ ನಾವು ಕುಕ್ಕರಿಗೆ ಇದೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ನಾನಿವಾಗ ಬೇಳೆನ ನೀಟಾಗಿ ತೊಳ್ಕೊಬಂದಿದ್ದೀನಿ. ಇದಕ್ಕೆ ನಾನು ಸೊಪ್ಪು, ನಮ್ಮ ಕಡೆ ಎಲ್ಲ ನಾವು ಸೊಪ್ಪಿನ ಸಾಂಬಾರಿಗೆ ಮೆಂತ್ಯ ಪಾಲಕ ಅಷ್ಟೇ ಯೂಸ್ ಮಾಡೋದು. ಬೇರೆ ಕಡೆ ಎಲ್ಲ ಮಿಕ್ಸು ದಂಟಿನ ಸೊಪ್ಪು ಅಂತೆ ಅದಂತೆಲ್ಲ ಹಾಕ್ತಾರೆ, ಬಟ್ ನಾವು ಹಾಕಲ್ಲ, ಯೂಸ್ ಮಾಡಲ್ಲ. ನೋಡಿ, ಈ ರೀತಿ ಮಾಡಿ ನೋಡಿರಿ, ಹೇಗೆ ಅನಿಸುತ್ತೆ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮಗೆ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ರಿ. ಎಷ್ಟು ಬೇಕಾಗುತ್ತೆ ನಿಮಗೆ ಖಾರ ಅಷ್ಟು ಹಾಕ್ಕೊಡ್ರಿ, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಡ್ರಿ. ನಾನು ಒಂದು 10-12 ಹಸಿಮೆಣ್ಸಿನ್ಕಾಯನ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1/4 ಟೀ ಸ್ಪೂನು ಅರಿಶಿನ ಪೌಡರು, ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿನ ನಾನು ಹಾಕ್ತಿಲ್ಲ. ಸಾಂಬಾರು ಪುಡಿನ ಯಾವಾಗ ಹಾಕಬೇಕು ಅಂತಂದೇಳಿ ಹೇಳ್ತೀನಿ, ನೀವು ಕೊನೆವರೆಗೂ ವಿಡಿಯೋ ನೋಡಿರಿ. ಟೊಮೊಟೊ ಕಟ್ ಮಾಡ್ಕೊಂಬಿಟ್ಟು ನೋಡಿ, 3 ದೊಡ್ಡ ಟೊಮೊಟೊನ ನಾನು ತಗೊಂಡಿದ್ದೆ, ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೋಟ ನೀರು ಅಷ್ಟೇ, ತುಂಬ ಹಾಕ್ಕೋಬೇಡ್ರಿ. ಅರ್ಧ ಲೋಟ ನೀರು ಹಾಕ್ಕೊಳ್ರಿ, 1/4 ಲೋಟ ಅಥವಾ ಅರ್ಧ ಲೋಟ ಅಷ್ಟು ಹಾಕ್ಕೊಳ್ರಿ ಸಾಕು. ಇದನ್ನ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಇದಕ್ಕೆ ಅಡುಗೆ ಎಣ್ಣೆ ಯೂಸ್ ಮಾಡಿರಿ. ಒಂದು ಸ್ವಲ್ಪ ಎಣ್ಣೆ, ಇದನ್ನು ಚೆನ್ನಾಗಿ ಎಲ್ಲ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಒಲೆ ಮೇಲೆ ಇಡ್ತಿದ್ದೀನಿ, ನಾನು ಸ್ಟವ್ ಮೇಲೆ ಇಡ್ತಿದ್ದೀನಿ. ಮಿನಿಮಮ್ ಒಂದು 4-5 ವಿಸಿಲ್ ಬರಬೇಕಿದು. ಇವಾಗ ಮುಚ್ಚಿಡೋಣ ಇದನ್ನ. 5 ವಿಸಿಲ್ ಆಗಿದೆ. ಇವಾಗ ಮಸ್ಕೊಳ್ಳೋಣ. ವಿಸಿಲ್ ತೆಗೆದು ಮಸ್ಕೊಂಡು ನೋಡಿ, ಮಸ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಸೊಪ್ಪಿನ ಸಾಂಬಾರು ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ನೋಡಿ. ಪಾತ್ರೆ ಒಗ್ಗರಣೆ 2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಸಾಸಿವೆ, ಜೀರಿಗೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ, ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ 2 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಾಗೆ ಕರಿಬೇವು, ಬೆಳ್ಳುಳ್ಳಿನ ನಾನು ಜಜ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಿದ್ದೀನಿ. ನಂತರ ಈರುಳ್ಳಿ, ಸ್ವಲ್ಪ ಫ್ರೈ ಆದರೆ ಇವಾಗ ಇದಕ್ಕೆ ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್.
2 ಸ್ಪೂನ್. ಇವಾಗ ಕೈ ಹಾಕೋಣ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೈ ಹಾಕೋಣ. ಸ್ವಲ್ಪ ಸ್ಮೆಲ್ ಬರುತ್ತದು ಎಣ್ಣೆಲಿ ಫ್ರೈ ಆದಮೇಲೆ. ಮಸ್ತ್ ಇಟ್ಕೊಂಡಿದ್ದೀವಲ್ಲ ಇದನ್ನು ಈಗ ಒಗ್ಗರಣೆಗೆ ಹಾಕ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇಷ್ಟಿದ್ರೆ ಸಾಕು ಅನಿಸುತ್ತೆ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನನಗೆ. ಹಾಗೆ ನಂಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.